ಪೈಪ್ಗಳನ್ನ ಅಲ್ಲಿ ಅಳವಡಿಕೆ ಮಾಡಿ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ ಸಭಾಧ್ಯಕ್ಷರೇ. ಮತ್ತೆ ಹಾಲಿದ 600 mm ವ್ಯಾಸದ PSC ಏರು ಕೊಳವೆ ಮಾರ್ಗ ಇದು ಆಗಲ್ಲ ಅಂತ ಹೇಳಿ ಮತ್ತೆ MS 610 MS ಪೈಪ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಅದನ್ನು ಸಹ ಅದನ್ನ ಮಾಡಿಕೊಟ್ಟಿದ್ವಿ ಸಭಾಧ್ಯಕ್ಷ. ಮತ್ತೆ ಈ ಎಲ್ಲಾ ಕಾಮಗಾರಿಗಳನ್ನ ನೋಡ್ಲಿಕ್ಕೆ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ IPE ಗ್ಲೋಬಲ್ ಲಿಮಿಟೆಡ್ ಇವರೆಲ್ಲಾನು ಇವ್ರು ಇನ್ಸ್ಪೆಕ್ಷನ್ ಮಾಡಿನೇ ನಾವು ಮಾಡಿದ್ವಿ, ಪರಿಹಾರ ಮಾಡಿದ್ವಿ ಸಭಾಧ್ಯಕ್ಷ. ಒಂದು ಸಮಸ್ಯೆ ಏನಿದೆ ಅಂದ್ರೆ ಸಭಾಧ್ಯಕ್ಷ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಸಭಾಧ್ಯಕ್ಷ. ಅಲ್ಲಿ ನಾವು ಈಗ ಸಪ್ಲೈ ಕೊಡ್ತಾ ಇರೋದು 27 MLD ಸಭಾಧ್ಯಕ್ಷ. ಆದ್ರೆ ಚಿಕ್ಕಮಗಳೂರು ನಗರಕ್ಕೆ ಬೇಕಾಗಿರೋದು 33 MLD ನೀರು ಸಭಾಧ್ಯಕ್ಷ. ಆದ್ರಿಂದ ಇದನ್ನ ಉನ್ನತೀಕರಣ ನಾವು ಮಾಡ್ಬೇಕು ಸಭಾಧ್ಯಕ್ಷ. ಇಡೀ ನಗರಕ್ಕೆ ನಾವು ಇದು ಕೊಡ್ಲಿಕ್ಕೆ ಆಗಿಲ್ಲ ಸಭಾಧ್ಯಕ್ಷ. ಈಗಾಗಲೇ ಸುಮಾರು 30,305 ಮನೆಗಳಿಗೆ ಇದು ನಾವು ಕಲೆಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷ. ಮತ್ತೆ ಈ ಕೆಲವು ಜಾಗಗಳಿದಾವೆ ಸಭಾಧ್ಯಕ್ಷ, ಕಲ್ದೊಡ್ಡಿ, ಶ್ರೀನಿವಾಸ ನಗರ, ಉಂಡೆ ದಾಸರಹಳ್ಳಿ, ಈ ತರ ಒಂದು 5-6 ಜಾಗಗಳಲ್ಲಿ ವೆಟ್ವೆಲ್ಗಳನ್ನ ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷ. ಈ ಹಳೆ ಜಾಕ್ವೆಲ್ ಸಭಾಧ್ಯಕ್ಷ, ಈ ಹೊಸ ನೀರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಸಭಾಧ್ಯಕ್ಷ. ಅದರಿಂದ ಹೊಸ ವೆಟ್ವೆಲ್ಲು ಮತ್ತೆ ಮಿಸ್ಸಿಂಗ್ ಲಿಂಕ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಇದನ್ನ ಒತ್ತಾಯ ಮಾಡಿದ್ರಿಂದ ಸುಮಾರು 128 ಕೋಟಿ ರೂಪಾಯಿಗಳ ಹೊಸ DPR ನಾವು ಮಾಡಿದ್ದೀವಿ ಸಭಾಧ್ಯಕ್ಷ. ಮುಂದಿನ ದಿವಸಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಅನುಮೋದನೆ ತಗೊಂಡು ಆ ಹೊಸ ಕೆಲಸಗಳಿಗೆ ಇಡೀ ನಗರಕ್ಕೆ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಅದಾದ್ಮೇಲೆ ಇವ್ರು ಕೇಳಿದ್ದಾರೆ ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು, ಇಂಜಿನಿಯರು, ಇದೇನು ಆ ಥರ ಏನಾಗಿಲ್ಲ ಸಭಾಧ್ಯಕ್ಷ. ಸ್ವಲ್ಪ ಲೇಟ್ ಆಗಿದ್ದೆ ಅಷ್ಟೇನೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅದನ್ನು ಮಾಡಿರೋ ಪ್ರಕಾರ 27 MLD ಮಾತ್ರ ನೀರು ಅದೇ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ ಸಭಾಧ್ಯಕ್ಷ. ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಸರಿ ಮಾಡ್ತೀವಿ ಸಭಾಧ್ಯಕ್ಷ. ಈಗ ಹೊಸ ಯೋಜನೆಯ ಅಡಿಯಲ್ಲಿ ಸುಮಾರು 128 ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಸಭಾಧ್ಯಕ್ಷ. ಅದನ್ನ ಫೈನಾನ್ಸ್ ಹತ್ರ ಮಾತಾಡಿ ತಮ್ಮಯ್ಯನವ್ರ ಜೊತೆ ಸೇರಿ ಈ ಪರಿಹಾರ ಮಾಡಿ. ಪ್ರಶ್ನೆ 1 ನಿಮಿಷ, ನಿಮ್ದು 1.5 ನಿಮಿಷ ಇಲ್ಲಿ ಉತ್ತರ ಸಭಾಧ್ಯಕ್ಷ. ಪ್ರಶ್ನೆ 1 ನಿಮಿಷ, ಉತ್ತರ 1.5 ನಿಮಿಷ ಅಂತ ಹೇಳಿ. ಅಲ್ಲ 5-6 ಅವರ ಸಮಸ್ಯೆಗೆ ಬಗೆಹರಿಸಿ ಇಲ್ಲಿಗೆ 128 ಕೋಟಿ ಬೇಕಾಗ್ತದೆ ಸಭಾಧ್ಯಕ್ಷ. 128 ಕೋಟಿ ನಾನು ಫೈನಾನ್ಸರ್ ಹತ್ರ ಮಾತಾಡಿ ಅದು ಯಾವ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಹ ಮಾತನಾಡಿ ಶಾಸಕರನ್ನೇ ಕರ್ಕೊಂಡೋಗಿ ಮಾತಾಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನಮ್ಮ ಸಮಸ್ಯೆಗೆ ನಮ್ಮ ಸಚಿವರು ಬಹಳ ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ, ಕಾರ್ಯದರ್ಶಿಗಳು ಸ್ಪಂದಿಸಿದ್ದಾರೆ. ಹಾಗಾಗಿ ಅವರು ನಮ್ಮ ಮುಖ್ಯಮಂತ್ರಿಗಳ ಬಳಿ ಬಹಳ ಆಪ್ತರಿರೋದ್ರಿಂದ ಆದಷ್ಟು ಬೇಗ ಈ 128 ಕೋಟಿ ಪ್ರಸ್ತಾವನೆಯನ್ನ ಅಪ್ರೂವಲ್ ತಗೊಂಡು ನಮಗೆ ಸಮರ್ಪಕವಾಗಿ ಚಿಕ್ಕಮಗಳೂರು ನಗರಕ್ಕೆ ಕುಡಿಯೋ ನೀರು ಹಾಗೂ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ. ಇದೇ ಇಲಾಖೆ ಇದೇ ಸಚಿವರದು ಒಂದು ಒಳಚರಂಡಿ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ. 2012ರಲ್ಲಿ ಪ್ರಾರಂಭ ಆಗಿದೆ, 2025 ಮುಗಿದಿಲ್ಲ. ಈ ಹಿಂದೆ ಇಲ್ಲಿ ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾದಾಗ ಪ್ರಾರಂಭ ಆಗಿದ್ದು, ಇವತ್ತು ಬೈರ್ತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ದಯಮಾಡಿ ಮನವಿ ಮಾಡ್ತೇನೆ. 120 ಕೋಟಿ ಪ್ರಶ್ನೆಗೆ ಸದನದ ಸಮಯ ವ್ಯರ್ಥ ಅಧ್ಯಕ್ಷರೇ. ಆಯ್ತು, ಈಗ ಲಿಖಿತ ಮೂಲಕ ಉತ್ತರ ಲಿಖಿತ ಮೂಲಕ ಉತ್ತರ. ಒಂದ್ ನಿಮಿಷ ದಯವಿಟ್ಟು ಕೇಳಿ. ಸಚಿವ ಮಂಡಿಸಿ. ಇಲ್ಲ ಸಭಾಧ್ಯಕ್ಷರೇ, ನಾನು ಇದು ಒಪ್ಪಲ್ಲ ಸಭಾಧ್ಯಕ್ಷರೇ. 24/7 ಉತ್ತರ ಕೊಟ್ಟಿಲ್ಲ. ಮಂಡಿಸಿ ಆಗ್ಲೇಪ್ಪ, ಇದು ನೀವು ಮಂಡಿಸಿ. ಬೆಳಗಾವಿ ಮದುವೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಇದು ನ್ಯಾಯ ಸಭಾಧ್ಯಕ್ಷರೇ? ದಿನಾಂಕ 14/3/2025 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಒಂದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಬರ್ತಾ ಇಲ್ಲ. ಒಂದೇ ನಿಮಿಷ, ಅವರು 3 ಅಧಿವೇಶನದಲ್ಲಿ ಒಂದು ಮಾತಾಡಿ. ಇಂಡಸ್ಟ್ರಿ ಸೀನಿಯರ್ ಮೆಂಬರ್ ಇಂಡಸ್ಟ್ರೀಸಿಗೆ ಸಂಬಂಧಪಟ್ಟಂತೆ 3 ಅಧಿವೇಶನದಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ. 4 ಅಧಿವೇಶನ 3 ಅಧಿವೇಶನದಲ್ಲಿ ಹಾಕಿದ್ದಾರೆ. ಅದು ಸ್ಟಾರ್ ಆಗಿಲ್ಲ ಅಂದ್ರೆ ಅವರ ದುರಾದೃಷ್ಟ, ಬಿಟ್ಬಿಡಿ, ಅದು ನಾವು ಅದನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ. ಆದ್ರೆ ಲಿಖಿತವಾಗಿ ಬರ್ಬೇಕಲ್ಲ ಅದು. ಈ ಒಂದು ಅಸೆಂಬ್ಲಿಗೆ, ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಧಿಕಾರ ಇದೆಯಲ್ಲ, ಇದನ್ನ ಯಾರು ತಡಿತಾ ಇದ್ದಾರೆ, ಯಾಕೆ ತಡಿತಾ ಇದ್ದಾರೆ?
ಒಂದೇ ಪ್ರಶ್ನೆ 3 ಅಧಿವೇಶನದಲ್ಲೂ ಬರ್ತಾನೆ ಇಲ್ಲ ಉತ್ತರನೇ. ಲಿಖಿತವಾಗೂ ಕೊಡ್ಲಿ, ನಾವೇನ ಸ್ಟಾರ್ ಆಗ್ಬೇಕು ಅಂತಲ್ಲ, ಲಿಖಿತವಾಗೂ ಬರ್ತಾ ಇಲ್ಲ. ಯಾರು ಕೈವಾಡ ಇದಾರಲ್ಲ ಇದ್ರೆ ತಮ್ಮ ಆಫೀಸ್ ಸಭಾಧ್ಯಕ್ಷರೇ, ತಾವು ಸುಪ್ರೀಂ ಇಲ್ಲಿ, ಓಕೆ, ನಿಮ್ಮ ಆಫೀಸಲ್ಲಿ ಯಾರು ಅದನ್ನ ತಡಿತಾ ಇದ್ದಾರೆ? ಯಾರ ಅಧಿಕಾರಿಗಳು ದಯವಿಟ್ಟು ಸಭೆಗೆ ತಿಳಿಸ್ಬೇಕು. ಸಭಾಧ್ಯಕ್ಷರೇ, ನಾನು ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ KIDB ಏನು ಸರ್ಕಾರಿ ಜಮೀನನ್ನ ಏನು ವಿಷಯ ಈಗ ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಮಾತಾಡೋದು ಕಡಿಮೆ. ಒಂದ್ ಸೆಕೆಂಡ್ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ನಾನು ಹೇಳ್ತೇನೆ. ಹರೀಶ್ ಕುಮಾರ್, ನಮ್ಗೆ ಗೊತ್ತಾಯ್ತು ವಿಚಾರ. ನಾವು ನಿಮ್ಮ ಈ ಒಂದು ವಿಚಾರ ಅಂತ ಪ್ರಸ್ತಾಪನೆ ಮಾಡಿದಿರಿ, ನಾವು ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ. ಒಂದ್ ಸೆಕೆಂಡ್, ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಇಟ್ಸ್ ನಾಟ್ ಸ್ಟಬ್. ಅವ್ರಿಗಿಲ್ಲ ಅವಕಾಶ ಇಲ್ಲ. ನಾನು ಹೇಳ್ದು ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ ಅದನ್ನೇ ನಾನು ಹೇಳ್ದು ಕೇಳಿ. ವಿಷಯ ಇದರಲ್ಲಿ ರೈಟಿಂಗ್ ಅಲ್ಲಿ ಪ್ರಸ್ತಾವನೆಗೆ ಅವಕಾಶ ಮಾಡಿ ಕೊಡುವಂತದ್ದು. ನಾನು ಹೇಳ್ದು ಕೇಳಿ. ಅಲ್ಲ, ನಾನು ಹೇಳಿ ಅಲ್ಲಿಗೆ ಬರ್ತೇನೆ. ಲೆಟ್ ಮೈ ಕಂಪ್ಲೀಟ್. ನಾನು ಕಂಪ್ಲೇಂಟ್ ಮಾಡ್ತಾರೆ. ಈಗ ನಿಮ್ಮ ಈ ಸಮಸ್ಯೆ ತಾವೇನು ಹೇಳ್ತಿದ್ರಿ, 2-3 ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ. ಇದು ನಾನು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ ಮೊನ್ನೆ ಕೂಡ ನನಗೆ ಹೇಳಿದ್ದೀರಿ. ಆಗಲೇ ನಾವು ಕೂಡ ಅಧಿಕಾರಿಗೆ ಮೀಟಿಂಗ್ ಅನ್ಕೊಂಡು ಕರೆಸಿದ್ದೇನೆ. ಮತ್ತು ಇದು ನಿಮಗೆ ಮಾತ್ರ ಅಲ್ಲ, ಬಾಲಂದ ಕೆಲವು ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಳಿಸ್ತೇವೆ ಅಂತ ಹೇಳಿ ಮತ್ತೆ ಕೆಲವೊಂದು ಬರುವುದೇ ಇಲ್ಲ. ಅದಕ್ಕಾಗಿ ನಾನು ಒಂದ್ ಸೆಕೆಂಡ್ ಮುಗಿಸ್ತೇನೆ. ಈ ರೀತಿ ಮಾಡಲಾಗ್ತದೆ ನೀವು. ಅದಕ್ಕೆ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ, ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಗೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪರೇಟ್ ಅದನ್ನು ಕಮಿಟಿ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ, ಯಾವ ಅಧಿಕಾರಿ ಯಾಕೆ ತಡ ಆಯಿತು ಮತ್ತು ಅಧಿಕಾರಿ ಮೇಲೆ ಕ್ರಮ ತಗೊಳ್ಬಹುದು, ಆ ಕಮಿಟಿ ಅವರು ಇವತ್ತು ಅದನ್ನು ಆಕ್ಷನ್ ತಗೊಳ್ದೆ ಹೇಳಲಿಕ್ಕೆ ನಾನು ಇವತ್ತು ದಯವಿಟ್ಟು ಇದು ಸರ್ಕಾರದ 50 ಎಕರೆ ಜಮೀನನ್ನ ಒಂದು ಶಾಮ್ನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳ್ಬೇಕು ಸದಸ್ಯರೇ. 50 ಎಕರೆ KIDB ಅವರು 31 ಎಕರೆ ಜಮೀನನ್ನ ಅಕ್ವೈರ್ ಮಾಡಿದ್ರು. ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರಂದ್ರೆ, ಆ 50 ಎಕರೆ ಜಮೀನಲ್ಲಿ ರೈತರು ಒಂದು 20 ಎಕರೆ ಉಳುಮೆ ಮಾಡ್ತಾ ಇದ್ರು. ಆ 20 ಎಕರೆ ರೈತರನ್ನ ಒಕ್ಕಲೆಬ್ಸೋ ಕಾರಣದಿಂದ KIDB ಅವರು ಶಾಮ್ನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮ್ನೂರ್ ಶುಗರ್ಸ್ನವ್ರಿಗೆ KIDBಗೆ 3.5 ಕೋಟಿ ಹಣವನ್ನ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು. 3.5 ಕೋಟಿ ಹಣವನ್ನ ಶಾಮ್ನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ. KIDB ಅವರು 2 ಬಾರಿ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಶಾಮ್ನೂರ್ ಶುಗರ್ಸ್ನವರು ಹಣ ಕಟ್ಟಲಿಲ್ಲ. ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ಬಹಳ ಮುಖ್ಯವಾಗಿದೆ ಸ್ವಾಮಿ. ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಲ್ಲಿದೆ? ಇವತ್ತು ಮಾತಾಡ್ತಾರೆ ಹೇಳಿದ್ರೆ ಇಲ್ಲ. ಉತ್ತರ ಬರ್ತದೆ. ಹೋದ ವಾರ ತಮ್ಮ ಬಳಿ ಬಂದು ಪತ್ರ ನೀವು ಹೇಳಿದ ಕಮಿಟಿ ಮೀಟಿಂಗ್ ಮಾಡಿದ್ದೀರಿ. 2-3 ದಿನದಲ್ಲಿ ತಾವು ಶಾಮ್ನೂರ್ ಶುಗರ್ಸ್ ಅಂದ ತಕ್ಷಣ ನೀವು ಕೂಡ ಅವ್ರ ಪರವಾಗಿದ್ದೀರಿ. ಸರ್ಕಾರಿ ಜಮೀನನ್ನ ದಯವಿಟ್ಟು ಕೊಟ್ಟಿದ್ದೀನಿ, ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ. ಸರ್ಕಾರಿ ಜಮೀನನ್ನ ಕಬಳಿಸ್ತಕ್ಕಂಥ KIDB ಅವರಿಂದ ಇಲ್ಲಿ ಚರ್ಚೆ ಮಾಡಿ ಏನ್ ಪ್ರಯೋಜನ? ಅವ್ರಿಗೆ ಉತ್ತರ ಬರ್ಬೇಕಲ್ಲ, ಉತ್ತರ ಬರ್ತದೆ. ಅದಕ್ಕೆ ಮುಂಚೆ ಯಾರು ಇಲ್ಲ, ನಾವು ಇಲ್ಲ, ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಮಂತ್ರಿ ಗೊತ್ತಿಲ್ಲ. ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ಲಿ ಬಂದು ದೀರ್ಘವಾಗಿ ಕೊಡ್ಲಿಲ್ಲ. ಉತ್ತರ ಕೊಡಬೇಕಲ್ಲ ಅಧ್ಯಕ್ಷರು. ಅದನ್ನೇ 4 ಅಧಿವೇಶನ ಅದಕ್ಕೆ ಕಮಿಟಿ ಮಾಡಿದೇವಲ್ಲ ಈಗ. ಪ್ರಶ್ನೆ ಕೇಳ್ತಾರೆ ತಾವು. ಇವತ್ತೇನು ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ, ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಇನ್ನು ಮುಂದಾದ್ರು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಸಿಗೋಂಗ ಆಗ್ಬೇಕು. ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ, ಅಧಿಕಾರಿ ಯಾವ ಸಂಬಂಧಪಟ್ಟ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ, ಲಿಖಿತ ಉತ್ತರ ಇರಲಿ, ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ನಿಗದಿತ ಉತ್ತರ ಬರೆದಿದೆ, ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರಿ ಆಗ್ತಾರೆ. ಅದಕ್ಕೆ
ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು, CN ಬಾಲಕೃಷ್ಣ ಹೋದ್ರ, ಇವತ್ತು ಗೈರಾಜು ಅಂತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಕರೆದಿದ್ದೆವು. ಅವ್ರು ಹೇಳ್ತಾರೆ ನಾನು ಲೆಟರ್ ಕೊಡಲಿಲ್ಲ ಅಂತೇಳಿ. ಮತ್ತು ಇಲ್ಲಿ ಅವ್ರ ಲೆಟರ್ ಬಂದಿದೆ CN ಬಾಲಕೃಷ್ಣ ಕಾರ್ಯದರ್ಶಿಗಳಿಗೆ ದಿನಾಂಕ 11/3/2025 ಮಂಗಳವಾರದಂದು ಕ್ಷೇತ್ರದಲ್ಲಿ ತುರ್ತು ಕೆಲಸ ನಿಮಿತ್ತ ಈ ದಿನ ಸದನಕ್ಕೆ ಹಾಜರಾಗಲು ಸಾಧ್ಯವಾಗುತ್ತದೆಂದು ಈ ದಿನದ ಗೈರಾಜ್ಯತೆಯನ್ನು ಪರಿಗಣಿಸಿ ಹಾಜರಾತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರ್ತೇನೆ ಅಂತ ಹೇಳಿ ಅವರೇ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ತಿಳಿಸಿದ್ದೇವೆ. ಅಲ್ಲಿ ಅವರಲ್ಲಿ ನಿಂತು ಹೇಳ್ತಾರೆ ನಾನು ಹಾಗೆ ಬರೆದು ಕೊಡಲೇ ಇಲ್ಲ ಅಂತೇಳಿ. ಅದು ಸಮಸ್ಯೆ ಅಲ್ಲ. ನಮ್ಗೆ ಕೆಲವು ನನ್ನ ಸೇರಿಸಿಕೊಂಡು ಕೆಲವು ಯಾವುದಕ್ಕೆ ಲೆಟರ್ ಕೊಡ್ತಾರೆ ನಮಗೆ ನೆನಪಿರುವುದಿಲ್ಲ. ಆದಾಗ ನಾವು ಲೆಟರ್ ಇಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ. ಈಗ ಇವರೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಈಗ ನೋಡಿ ನಿಮ್ಗೆ ಇಲ್ಲ, ನಾನೊಂದು ಪ್ರಸ್ತಾಪ ಸನ್ಮಾನ್ಯ ಸಭಾಧ್ಯಕ್ಷರೇ. ಅಲ್ಲ, ಒಂದ್ ಸೆಕೆಂಡ್. ಈಗ ತಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಸಾವಧಾನವಾಗಿ KPC ಕೊಟ್ರಲ್ಲ ಕೊಡ್ಲಿ, ಸಾವಧಾನ ಬಿಡಿ ಅವರಿಗೆ. ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ನಿಮ್ಗೆ ನಾನು ನಿನ್ನೆ ಮೊನ್ನೆ ಹೇಳಿದೆ, ನೀವು ಬಜೆಟ್ ಸೆಷನ್ ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ನಿಮ್ಗೆ ಬೇಕಾದಷ್ಟು ಬಜೆಟ್ ಅಲ್ಲಿ ಮಾತೊಂದೆಲ್ಲ ಅವಕಾಶಗಳಿದೆ. ನೀವು ಬಜೆಟ್ ನ ಡಿಸ್ಕಷನ್ ಟೈಮ್ ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ಮತ್ತೆ ಬಜೆಟ್ ಡಿಸ್ಕಷನ್ ಹೇಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂತಹ ತುರ್ತಾದ ವಿಚಾರ ತೊಂದರೆ ಇಲ್ಲ. ಇದು ಈಗಾಗಲೇ 2-3 ಸಲ ಚರ್ಚೆ ಆಗಿದೆ, ಪಾಶ್ಚಾತ್ಯದಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನೂ ಕೂಡ ಆಗ್ಬೇಕಾದ್ರೆ ನಿಮ್ಗೆ ಇದನ್ನು ಬಜೆಟ್ ನಲ್ಲಿ ಚರ್ಚೆ ಮಾಡೋ ಎಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬಹುದು. ಅದು ನಾನು ಯಾಕಂತ ಹೇಳಿದ್ರೆ ಡೈಲಿ ಒಂದೊಂದು ನಿಲುವಳಿ ಸೂಚನೆ ಬಂದ್ರೆ ಬೇರೆ ಸದಸ್ಯರು ಮಾತಾಡಲಿಕ್ಕೆ ಅವಕಾಶ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದಲ್ಲ. ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮ್ಗೆ ಅವಕಾಶ ಇದೆ, ದಯಮಾಡಿ ಬಜೆಟ್ ಮೇಲೆ ಚರ್ಚೆ ಮಾಡಕ್ಕೆ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸಭಾಧ್ಯಕ್ಷರೇ, ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು, ಸಭಾಧ್ಯಕ್ಷರು ತಮಗೂ ಗೊತ್ತಿದೆ. ಓಕೆ, 69 ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ. ಈಗ ಒಂದು ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೆನ್ಷನ್ ಮಾಡಿದ್ರಲ್ಲ ಉಪವಾಸ ನೀವು ಈ ರೀತಿ ಮೆನ್ಷನ್ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇವತ್ತು ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬೆಳೀಲಿಕ್ಕೂ ಸಾಧ್ಯವಿದೆ ಅಂತ. ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ, ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್. ನೀವು ಅಲ್ಲ, ಕನ್ವರ್ಟ್ ಮಾಡ್ತೀವಿ. ಶಿಕ್ಷಣದ ಶಕ್ತಿಯನ್ನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ, ಈ ಸದನ ಮಾಡ್ತಿರುವಂತ ಪ್ರಯತ್ನ ಏನ್ ಸರ್? ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ, ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ್ನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಮುಚ್ಚಕ್ಕೆ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಈಗ ಏನ್ ಆರ್ಥಿಕ ಅಶ್ವತ್ಥನಾರಾಯಣ ಅವರೇ, ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ. ಈಗ ಹೇಳ್ತಾರೆ ಮಾಡಿದ್ದು ಅದರ ಬಗೆಹರಿಸುವ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್. ಆರ್ಥಿಕ ಕಾರಣ, ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಸರ್ ನಿಮ್ಗೆ ಆಯ್ತು ಅಶೋಕ್. ಈಗ ಅದನ್ನು ನಾವು ಹೇಳಿದ್ದೀರಿ, ಕನ್ವರ್ಟ್ ಮಾಡಿದ್ದೇನೆ. ನಾವು ನೆಕ್ಸ್ಟ್ ಇದಕ್ಕೆ ಅವಕಾಶ ಮಾಡಿಕೊ. ಹಾಗೆ ಅವ್ರಿಗೆ ಏನಾಗಿದೆ, ಪ್ರತಿಷ್ಠೆ ವಿಷಯ ಆಗ್ಬಿಟ್ಟಿದೆ. ನಮಗೆ ಏನೋ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಜೆಟ್ ಅಲ್ಲಿ ಯಾರು ಮಾತಾಡ್ತಾರೆ, ಅವ್ರೇನು ಪಾಪ ಅವರಿಗೆ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿದ್ದು ಹೇಗೋ ನಾಲ್ಕು ಚಾನ್ಸ್ ಬೇಡ ಬಿಟ್ಟು ಅಶ್ವಥ್ ಅವ್ರೆ ನಾಡ್ದು ಬೇಡವಾ ಬಿಡಿ ಎಂಬುದಂತೆ ಸರ್. ನಾಡ್ದು ಇದು ಬೇಡ, 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಗಿಸ್ಬಿಡಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಗಿಡಕ್ಕೆ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ಗೋ ಟು ನೆಕ್ಸ್ಟ್ ಇದಕ್ಕೆ. ಇದು ನಾವು 69 ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾತಾಡಿ. ಅಲ್ಲ, ಅವ್ರಿಗೆ ಅಶ್ವಥ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು, ಜೋಡ್ಸೋದು ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ,
ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನೋಣ ಅಷ್ಟರಲ್ಲೇ ನಾನು ಆದೇಶ ಹೊಡೆಸ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡ. ಸುಧಾಕರ್ ಅವರೇ, ಸುಧಾಕರ್ ಮಿನಿಸ್ಟರ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಡೋಂಟ್ ಬಿ ಇನ್ ಎ ಹರಿ. ನೋಡಪ್ಪ, ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು. ಹಂಗ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗ್ಬಿಟ್ಟಿದ್ದೀರ ನೀವು. ಓಕೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ ಅವರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ. ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೇಳ್ರ ಸಾಧಕ ಬಾಧಕ ಚರ್ಚೆ ಮಾಡಿಕೊಂಡು ತೀರ್ಮಾನ ತಗೊಳ್ಳಿ. ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ. ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ. ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ. ಇದನ್ನು ಮಾಡಬೇಕಾದಂತ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕಾದ ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ. ಎಲ್ಲ ಕಲಾಪಗಳನ್ನೆಲ್ಲ ಬದಿಗೊತ್ತಿ ಚರ್ಚೆ ಮಾಡಬೇಕು. ಇದು ಅಷ್ಟೊಂದು ಇಂಪಾರ್ಟೆಂಟು. ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಆ ಥರದ್ದೇನೂ ತೀರ್ಮಾನ ಆಗಿಲ್ಲ. ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ತಮಗೆ ಸರ್. ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ತಮಗೆ. ನಮಗೆ ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ. ಏನಂತ ಹೇಳ್ತಾ ಇದ್ದಾರೆ? ಉನ್ನತ ಶಿಕ್ಷಣ ಸಚಿವರು ಬೇರೆ. 3 ಜನನು ಡಿಫರೆಂಟ್. ಇಲ್ಲ ಎಲ್ಲ ಒಂದೇ ಹೇಳ್ತಾ ಇರೋದು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು, ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ. ಈಗ ಅಲ್ಲ, ಒಂದೇ ನಿಮಿಷ. ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ, ನಾವು ಮುಚ್ಚಬೇಕೋ ಬೇಡೋ ಅನ್ನೋದು. ಬಾಗಿಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ ಅಷ್ಟೇ. ಅಲ್ಲ, ಬಾಗಿಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತು ಅಷ್ಟೇ. ಅದಕ್ಕೆ ನಮ್ಗೆ ಆತಂಕ ಇದೆ, ನಿಜಕ್ಕೂ ಆತಂಕ ಇದೆ. ದಯವಿಟ್ಟು ಚರ್ಚೆಗೆ ಅವಕಾಶ ನೋಡಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರಬೇಕು. ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ. ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ? ರೀಸೆಂಟ್ ಅಕರೆನ್ಸೇ ಇಲ್ಲ. ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ. ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ. ಯಾಕಂದ್ರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಉತ್ತರ ಕೊಡ್ಲಿ. ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಮುಖ್ಯ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದ್ದೀವಿ. ಆಯ್ತು, ಬಿಜಾಪುರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅವರೆಲ್ಲರೂ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ. ಓಕೆ. ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ. ಗಮನಿಸಲು ಸೂಚನೆ. NARS ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ. ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ.